ರೀತಿಯಲ್ಲೂ ಪರಭಾಷಿಗರಿಗೇನೆ ಜಾಸ್ತಿ ಅಡ್ವಾಂಟೇಜಸ್ ಕೂಡ ಇದೆ. ಒಂದು ವ್ಯಾಪಾರ ಮಾಡ್ತಾರೆ ಅಂದ್ರೂ ಅವರು ಕೊಡುವಂತಹ ಇಂಪಾರ್ಟೆನ್ಸ್ ಇಲ್ಲಿ ಬೇರೆ ಯಾರಿಗೂ ಕೊಡ್ತಾರೆ, ನಮ್ಮವ್ರಿಗೆ ಸಿಗ್ತಾರೆ. ಸೊ ಏನು ಅನ್ಸುತ್ತೆ ಇದು? ಫಸ್ಟ್ ನಮ್ಮ ಕನ್ನಡ ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು. ನೆಕ್ಸ್ಟು ಹಿಂದಿ ಅವರು ಇರೋದು ನಾವು ಬೆಳೆದವ್ರು ಅವ್ರು ಎಲ್ಲಿಂದನೋ ಬಂದು ಕೆಲಸ ಮಾಡಿಕೊಂಡು ಒಂದೆರಡು ಕಾಸು ಸಂಪಾದನೆ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಅಂಥವ್ರಿಗೆ ಮರ್ಯಾದೆ ಕೊಟ್ಕೊಂಡು ಅಂದರೆ ಏನಂತಾರೆ, ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕನ್ನಡದವ್ರಿಗೆ ಕೊಡಬೇಕು. ಆಮೇಲೆ ಅವ್ರು ಹಿಂಗೆ ಹೊಡಿಯೋದು ಬಡಿಯೋದು ಮಾಡಿದ್ರೆ ಇನ್ನು ನಾವು ಎಲ್ಲರೂ ಸೇರಿ ಅವ್ರ ಮೇಲೆ ವಾಪಸ್ ಅವ್ರ ಊರಿಗೆ ಕಳಿಸಿದ್ರೆ ಅದು ಬೆಟರು. ಒಂದು ಗ್ರೂಪ್ ಮಾಡಿ, ವಾಟ್ಸಪ್ ಗ್ರೂಪು, ಅಲ್ಲಲ್ಲಿ ಇವಾಗ ರೆಂಟೆಡ್ ಮನೇಲೆಲ್ಲ ಇರ್ತಾರಲ್ಲ, ಓನರ್ ಅದನ್ನು ಕೈಗೆ ತಗೊಬೇಕು, ಏನಂತಾರೆ ರೆಸ್ಪಾನ್ಸಿಬಿಲಿಟಿ ತಗೊಬೇಕು. ಹಿಂದಿಯವ್ರು ಇಷ್ಟಿದ್ದಾರೆ ಅಂತ ಒಂದು ಗ್ರೂಪ್ ಮಾಡಿ ಅವ್ರಿಗೆ ಅವಾಗವಾಗ ವಾರ್ನಿಂಗ್ ಕೊಟ್ಟು ಕನ್ನಡನ ಅಭ್ಯಾಸ ಮಾಡಿಸಿ ಒಂದು ಇದ್ರಲ್ಲಿ ಇಟ್ಕೊಬೇಕು. ಅಂದ್ರೆ ಇವಾಗ ಈ IT ಕಂಪನೀಸ್ ಅವ್ರ ಹಾವಳಿ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಒಂದು ಖಾಸಗಿ ಕಂಪನಿಯವ್ರು ಹೇಳ್ತಾರೆ, ನೀವು ನಮ್ಮ ಹತ್ರ ವರ್ಕ್ ಮಾಡಬೇಕು, ನನ್ನ ಟೀಮಲ್ಲಿ ಇರಬೇಕು ಅಂತಂದ್ರೆ ನಿಮ್ಗೆ ಹಿಂದಿ ಬರಬೇಕು ಅಂತ. ಕನ್ನಡದವ್ರಿಗೇನೆ ಹಿಂದಿ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಹೊರತು ನಾವು ಕನ್ನಡ ಕಲಿತೀವಿ ಅಂತ ಹೇಳ್ತಾರೆ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಇನ್ಯಾಕೆ? ನಮ್ಮ ಗೌರ್ಮೆಂಟ್ ಅವರು ಅದ್ರ ಬಗ್ಗೆ ಆ್ಯಕ್ಚುಲ್ ಆಗಿ ರೂಲ್ಸ್ ಕ್ರಿಯೇಟ್ ಮಾಡಬೇಕು. ಬರೀ ಹಿಂದಿ ಕಲ್ತ್ಕೊಳ್ಳಿ, ಅದು ಕಲ್ತ್ಕೊಳ್ಳಿ, ಫಸ್ಟ್ ನೀವು ಕನ್ನಡ ಕಲ್ತ್ಕೊಳ್ಳಿ, ಆಮೇಲೆ ನಾವು ಹಿಂದಿ ಕಲ್ತ್ಕೊಳ್ಳೋಣ ಅಂತ ರೂಲ್ಸ್ ಮಾಡಬೇಕು. ಅದನ್ನು ಅಪ್ಲೈ ಮಾಡಬೇಕು. IT ಕಂಪನಿಯವರು ಅವ್ರು ಹಿಂದಿಯವರೇ ಇರ್ತಾರೇನೋ, ನಮ್ಮ ಕನ್ನಡದವ್ರು ಇರೋದು ಕಮ್ಮಿ, ಅದು ಗೊತ್ತಿರೋದೆ ಕಡಿಮೆ IT ಓನರ್ಸ್ ಇರೋದು. ಸೊ ಅವ್ರ ನೇಟಿವ್ ಬಂದ್ಬಿಟ್ಟು ಹಿಂದಿ ಇರುತ್ತೆ, ಅದನ್ನ ನಮ್ಮ ಮೇಲೆ ಅಪ್ಲೈ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆಲ್ಲ ಬಗ್ಗೆ ಅವ್ರ ಮಾತು ಕೇಳಿಕೊಂಡು ಇರೋದಕ್ಕೆಲ್ಲ ಆಗಲ್ಲ. ಸೊ ಫಸ್ಟು ನಮ್ಮ ಗೌರ್ಮೆಂಟ್ CM ಆಗಲಿ, ಯಾರ್ಯಾರು ಅಥವಾ ಆ ಏರಿಯಾ MLA ಕೌನ್ಸಿಲ್ ಯಾರಿದ್ದಾರೋ ಅವ್ರೂ IT ಕಂಪನಿ ಅವ್ರಿಗೆ ವಾರ್ನ್ ಮಾಡಬೇಕು, ಇಲ್ಲ ಅವ್ರಿಗೆ ಹೇಳ್ಬೇಕು ಇದೆಲ್ಲ ಮಾಡಬೇಡಿ, ಅವ್ರವ್ರ ಇಷ್ಟ ಅಂತ. ಬಟ್ ನಾವು ಹಿಂದಿ ಅವ್ರ ಹತ್ರ ಹಿಂದಿ ಮಾತಾಡಿಕೊಂಡು ಎಲ್ಲ ಮಾಡೋಕ್ಕಾಗಲ್ಲ, ಅವ್ರ ಕನ್ನಡ ಕಲಿಸ್ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.